ಎರಡು ಊಟವನ್ನ ಬೆಳ್ತೂರು ಕುವೆಂಪು ವೈಚಾರಿಕತೆ ತಲುಪ್ತಾ ಇದೆ. ಆರಂಭಿಕ ಅಂತರ ಟಾಸ್ ಪರಾಜಯವನ್ನು ಕಾಣ್ತಾ ಇರತಕ್ಕಂಥ ತಂಡವೂ ಕೂಡ ಮೂರನೆಯ ಚೆಂಡು ಡಿಫಾನ್ ಲೆಗ್ ಭಾಗದಲ್ಲಿ ಮತ್ತೆ ಚೆಂಡು ಓಟವನ್ನು ದಾಖಲಿಸ್ತಾರೆ. ಎರಡನೇ ಓಟವನ್ನ ದಾಖಲಿಸುವ ಪ್ರಯತ್ನಗಳು ಸಾಗಿತ್ತು. ಎರಡು ಓಟಗಳ ಪೂರೈಕೆಯೂ ಕೂಡ ಆರಂಭಿಕ ಸರದಿ ಎರಡು ಮಂದಿ ಆಟಗಾರರಿಂದ ರಘು ಮತ್ತು ಕಾಂತ ಜೊತೆ ಆಟ ಮುಂದುವರಿ ಗಾದಿಯನ್ನು ಕಾಣುತ್ತಾ ಇದೆ. ಮೊದಲ ಎರಡು ಚೆಂಡುಗಳಲ್ಲಿ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಮೂರನೇ ಚೆಂಡಿಗೆ ಇವಾಗ ಅವಳಿ ಓಟವನ್ನು ದಾಖಲಿಸ್ತಾ ಇದೆ. ತಂಡ ಮೊತ್ತವು 4 ಓಟವನ್ನು ತಲುಪ್ತಾ ಇದೆ. ಇದಾದ ಬಳಿಕ ಅಂತಿಮ ಪಂದ್ಯ ಅಂಕಣಗಳ ಭಾಗದಲ್ಲಿ ಸಾಗಲಿಕ್ಕಿದೆ. KTR 11 ವರ್ಸಸ್ ಟೀಮ್ MB. ಇದಾದ ಬಳಿಕ ಮುಂದಿನ ಪಂದ್ಯಾಟವನ್ನು ತಾವು ಆಡಲಿಕ್ಕಿದ್ದೀರಿ. ಇಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ ಎರಡೂ ತಂಡದ ನಾಯಕರು ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಟಾಸ್ಗೆ ಬರಬೇಕೆನ್ನೋದಕ್ಕೆ ಕರೆ ರವಾನಿಸ್ತಾ ಇದ್ದಾವೆ. ತಂಡ ಮತ್ತೆ 5 ಓಟವನ್ನು ತಲುಪ್ತಾ ಇದೆ. ಸತೀಶ್ ಗುಡ್ಡು ಮೊದಲ ಓವರ್ನ ಕೊನೆಯ ಚೆಂಡಿಗಾಗಿ ಓಟಗಳು ಮತ್ತೆ ಮಿಡಾನಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. 30 ಮುಟ್ಟು ಓಟವನ್ನು ಮತ್ತೆ ದಾಖಲಿಸುವಂತ ಪ್ರಯತ್ನವನ್ನು ಕಂಡ್ರು. ಆರಂಭಿಕ ಓವರ್ ಸತೀಶ್ ಗುಡ್ಡು ಮುಕ್ತಾಯವನ್ನು ಮಾಡಿಕೊಟ್ರು. ಸತೀಶ್ ಗುಡ್ಡು ದಾಖಲಿಸಿರೋದು 6 ಚೆಂಡುಗಳಲ್ಲಿ ಒಂದೆಡೆ 6 ಓಟವನ್ನ ಬೆಳ್ತೂರು ಕುವೆಂಪು ವೈಚಾರಿಕದ ಆಟಗಾರರು ದಾಖಲಿಸ್ತಾ ಇದ್ದಾರೆ. ಏನಿರ್ತಕ್ಕಂಥ 30 ಚೆಂಡುಗಳಷ್ಟು ಓಟವನ್ನ ದಾಖಲಿಸ್ತಾರೆ ನೋಡಬೇಕಾಗಿದೆ ಕೂಡ. ಅದ್ಯಾವ ಎಸೆತಗಾರನನ್ನು ಪರಿಚಯಿಸಿ ನೋಡಬೇಕಾಗಿದೆ. ಬಹಳಷ್ಟು ಸಮಾಲೋಚನೆಗಳು ಸಾಗ್ತಾ ಇದೆ. ಹೊಸ ಬೌಲರ್ ಸುರೇಶ್ ವಾಗಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಸುರೇಶ್ ಅಡನ್ ಅವರಿಗಾಗಿ ತಂಡದ ಮೊತ್ತ 6 ಓಟಗಳು. ಆರಂಭಿಕ ಹಂತದ ಅಂಕಣ ಒಳಂಟನ್ನು ಕಂಡಿರ್ತಕ್ಕಂಥ ಕಾಂತ ಮತ್ತು ರಘು ಬಹಳಷ್ಟು ತಮ್ಮ ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಅದೆಷ್ಟರೊಂದು ಅಜಯ್ ಆಟವನ್ನು ಮುಂದುವರಿಸ್ತಾರೆ ನೋಡಬೇಕಾಗಿದೆ. ಎರಡರ ಮೊದಲ ಚೆಂಡು ಕಬಾರಿಸುವ ಬೀಸಬಲ ಪ್ರಯತ್ನಗಳು ಸಾಗಿತ್ತು. 1 ಓಟಗಳ ಸೇರ್ಪಾಡೆ. ಅಂತಿಮ ಕ್ಷೇತ್ರ ಕೂಡ ದಾಖಲಾತಿಯನ್ನು ಕಾಣುತ್ತಾ ಇದೆ. 7 ಓಟವನ್ನು ತಲುಪ್ತಾ ಇದ್ದಾರೆ. ಎರಡರ ಮೊದಲ ಒಂದು ಎಸೆತ ಸುರೇಶ್ ಮುಕ್ತಾಯವನ್ನು ಮಾಡಿಕೊಟ್ರು. ಬಹಳಷ್ಟು ವ್ಯವಸ್ಥಿತವಾಗಿ ಶುಭಾರಂಭವನ್ನು ಕಂಡಿರ್ತಕ್ಕಂಥ ದಾಖಲೆಯ ಶ್ರೀಮಂತಿಕೆಯ ಪಂದ್ಯಾಕೂಟ ಇಲ್ಲಿ ಮುಂದುವರಿಕೆಯನ್ನು ಕಾಣುತ್ತೆ. ಈ ನಡುವೆ ಬಹಳಷ್ಟು ಮರತೆ ಹೊಡೆತ ಡಿಫೈನ್ ಲೆಗ್ ಭಾಗದಲ್ಲಿ ಇವಾಗ ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕಾಣುತ್ತಾ ಇತ್ತು. 4 ಓಟಗಳ ಸೇರ್ಪಾಡೆ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ತಂಡ ಮೊತ್ತ 11 ಓಟವನ್ನು ತಲುಪ್ತಾ ಇದೆ. ಮೊದಲ ಬೌಂಡ್ರಿಯನ್ನು ದಾಖಲಿಸಿದ್ರು. 4 ಓಟಗಳಿಗೆ ಸುರೇಶ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮೂರನೆಯ ಚೆಂಡು ಸಿಲೆ ಬೆಳಾಪಲ್ಲಿ ಮತ್ತೆ ಊಟಗಳು ಬರುತ್ತಾ ಇದೆ. ನೇರ ಗುರಿ ದಾಖಲಿಸುವಂತ ಹಂತವನ್ನ ಕಂಡ್ರು. ನೇರ ಗುರಿ ಬೀಳುತ್ತಾ ಇದ್ದ ಮತ್ತೆ 1 ಓಟಗಳ ಸೇರ್ಪಡೆ. ತಳ ಮೊತ್ತವು ಕೂಡ 12 ಓಟವನ್ನು ತಲುಪ್ತಾ ಇದೆ. 203 ಚೆಂಡುಗಳನ್ನು ಒಂದೆಡೆ ಮುಕ್ತಾಯವನ್ನು ಸುರೇಶ್ ಮಾಡಿಕೊಟ್ಟಿದ್ದಾರೆ. ಇತ್ತ ಮತ್ತೆ 4ನೇ ಬಾರಿ ತೀರಾ ಕೆಳಚಾದ ಹೋಗ್ತಾ ಇರ್ತಕ್ಕಂಥ ಚೆಂಡು ನಡುವೆ ಊಟಗಳಿಗೆ ಸುರೇಶ್ ಅವಕಾಶವನ್ನು ಮಾಡಿಕೊಳ್ತಾ ಇಲ್ಲ. ಮೊದಲ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ಟಂತ ಬೌಲರ್ ಇವಾಗ 4ನೇ ಸವನ್ನು ಬಹಳಷ್ಟು ತಮ್ಮದಿಗೆ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ತಡ ಮೊತ್ತವು ಕೂಡ 12ರಲ್ಲಿ ಸ್ಥಗಿತವನ್ನು ಕಾಣುತ್ತಾ ಇದೆ.
ಮಿಡ್ ಅಲ್ಲಿ ಮತ್ತೆ ಬೀಸಬಲ್ಲ ಪ್ರಯತ್ನ, ಮತ್ತೆ ಊಟಗಳು ಬರುತ್ತಾ ಇದೆ, ಮತ್ತೆ ಒಂದು ಊಟದ ಹೆಚ್ಚುವರಿ. ಮೂರನೆಯ ಪಂದ್ಯ ಅಂಕಗಳ ಭಾಗದಲ್ಲಿ ಸಾಗ್ತಾ ಇದೆ. 13 ಊಟವನ್ನು ಇಲ್ಲಿ ತಲುಪ್ತಾ ಇದ್ದಾರೆ. ಕರೆ ಬಾರಿ ಡೀಪ್ ಹಿಡುಗಡೆ ಬಾದಲ್ಲಿ ಮತ್ತೆ ಊಟಗಳು ಬರ್ತಾ ಇದೆ. ಮತ್ತೆ ಒಂದು ಊಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. 2 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಬೆಳ್ತೂರು ಕುವೆಂಪು ವೈಚಾರಿಕತೆ 14 ಊಟವನ್ನು ಮುಕ್ತಾಯದ 2 ಓವರ್ಗಳಲ್ಲಿ ದಾಖಲಿಸ್ತಾ ಇದ್ದಾರೆ. ಕೊನೆ 24 ಆರಂಭಕ್ಕೆ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ ಕೂಡ. ಅಲ್ಲಿ ಪಂದ್ಯಾಟದ ವೀಕ್ಷಣೆ ಇರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕಗಳಾಗಿರ್ಬೋದು, ಕ್ರೀಡಾಪಟುಗಳಾಗಿರ್ಬೋದು, ಊಟವನ್ನ ಮಾಡದೇವರು ನಮ್ಮ ಪ್ರಮುಖ ವೇದಿಕೆ ಮುಂಭಾಗದಲ್ಲಿ ಬಂದು ಊಟವನ್ನ ಪಡ್ಕೊಳ್ಳಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. ಮತ್ತೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಒಂದು ಊಟದ ಹೆಚ್ಚುವರಿ ತಡ ಮೊತ್ತ 15 ಊಟವನ್ನು ತಲುಪ್ತಾ ಇದೆ. ಮೂರರ ಮೊದಲ ಒಂದು ಎಸೆತ ಇಲ್ಲಿ ಮಧು ಮುಕ್ತಾಯವನ್ನು ಮಾಡಿಕೊಟ್ರು. ಬೆರಸಿನ ಹೊಡೆತದ ಅಗಸಲ ಪ್ರಯತ್ನ, ನಿರೀಕ್ಷಿತ ಹೊಡೆತಗಳು ಬರುತ್ತಾ ಇಲ್ಲ. ಮತ್ತೆ ಒಂದು ಊಟದ ಹೆಚ್ಚುವರಿ. ಈತ ಒಂಟಿ ಊಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಬೆಳ್ತೂರು ಕುವೆಂಪು ವೈಚಾರಿಕತೆ ಆಟಗಾರರು ಮಾಡ್ತಾ ಇದ್ದಾರೆ. ಯಶಸ್ಸನ್ನ ಇಲ್ಲಿ ಕಂಡ್ರು. 16 ಊಟವನ್ನು ಇಲ್ಲಿ ತಲುಪ್ತಾ ಇದೆ. ಅಲ್ಲಿ ಊಟವನ್ನ ಮಾಡದೇ ಇರತಕ್ಕಂಥ ಕ್ರೀಡಾ ಪ್ರೇಕ್ಷಕಗಳಾಗಿರ್ಬೋದು, ಕ್ರೀಡಾಪಟುಗಳಾಗಿರ್ಬೋದು, ದಯಮಾಡಿ ಊಟವನ್ನ ಮಾಡುವವರು ನಮ್ಮ ವೇದಿಕೆ ಮುಂಭಾಗದಲ್ಲಿ ಬಂದು ಊಟವನ್ನು ಪಡ್ಕೊಳ್ಳಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಒಂದು ಊಟದ ಸೇರ್ಪಡೆ ತಡ ಮೊತ್ತ 17 ಊಟವನ್ನು ತಲುಪ್ತಾ ಇದೆ. ಮೂರನೆಯ ಪಂದ್ಯ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆ ಅಧ್ಯಯನ ಕಾಣುತ್ತಾ ಇದೆ. GBA ಈಸ್ಟ್ ಪ್ರೀಮಿಯರ್ ಲೀಗ್ 2026 ಬಹಳಷ್ಟು ವ್ಯವಸ್ಥಿತವಾಗಿ ಆರಂಭವನ್ನು ಕಂಡಿದೆ ಕೂಡ. ನಾಲ್ಕನೆಯ ಚೆಂಡು ನಡುವೆ ಕ್ಷೇತ್ರ ರಕ್ಷಣೆ ಇಲ್ಲಿ ಮಾಡ್ತಾ ಇದ್ರೆ ಊಟಗಳು ಬರುತ್ತಾ ಇಲ್ಲ. ಇಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆ ಆಯ್ತಾ. 4 ಎಸೆತ ಮಧು ಮುಕ್ತಾಯವನ್ನು ಮಾಡಿಕೊಟ್ರು. ಮೂರನೇ ಓವರ್ನಲ್ಲಿ 2 ಚೆಂಡು ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಮಧು ಮತ್ತೆ 5ನೆಯ ಬಾರಿ. ವಿಶೇಷ ಶೈಲಿಯ ಹೊಳತನ ದಾಖಲಿಸಲ ಪ್ರಯತ್ನ. ಡಿಫೆಂಡಿಂಗ್ ಬಾದಲಿ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣುತ್ತಾ ಇದೆ. ಇಲ್ಲಿ ಮತ್ತೆ ಒಂದು ಊಟಗಳ ಹೆಚ್ಚುವರಿಯೂ ಕೂಡ. ಈ ರೀತಿಯ ಒಂಟಿ ಊಟಗಳಿಗೆ ಮಾತ್ರ ಅವಕಾಶವನ್ನು ಒಂದೆಡೆ CR7 ಅಫಿಷಿಯಲ್ B16 ಬೌಲರ್ಸ್ಗಳು ಮಾಡಿಕೊಡ್ತಾ ಇದ್ದಾರೆ. ತಳ ಮೊತ್ತವೂ ಕೂಡ 18 ಊಟವನ್ನು ತಲುಪ್ತಾ ಇದೆ. ಕೊನೆಯ ಒಂದೇ ಸತಿ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ರಘು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮಧು ಕೊನೆಯ ಬಾರಿ. ಅಂತಿಮ ಚೆಂಡು ಬಿಡಾಫಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆ ಇಲ್ಲಿ ಮಾಡ್ತಾ ಇದ್ದಾರೆ. 3 ಓವರ್ಗಳ ಮುಕ್ತಾಯ.
ಬೆಳ್ತೂರು ಕುವೆಂಪು ವೈಚಾರಿಕತೆ ಆಟಗಾರರು 19 ಊಟವನ್ನು ದಾಖಲಿಸ್ತಾ ಇದ್ದಾರೆ. ಕೊನೆಯ 18ನೇ ಸೆತ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಗಿಲುತ್ತಾ ಇದೆ ಕೂಡ. ಆರಂಭಿಕ ಸರದಿ ಆಟಗಾರನಿಗೆ ಅಂಕಣ ಎಂಟ್ರಿನ ಕಂಡಿರ್ತಕ್ಕಂಥ ರಘು ಮತ್ತು ಕಾಂತ ಒಂದೆಡೆ ಬಹಳಷ್ಟು ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. 18 ಚೆಂಡುಗಳಲ್ಲಿ 19ರ ಒಂದು ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಅದ್ಯಾವ ರೀತಿಯ ಮೊತ್ತವನ್ನು ಇನ್ನಿರ್ತಕ್ಕಂಥ 18 ಚೆಂಡುಗಳಲ್ಲಿ ದಾಖಲಿಸ್ತಾ ನೋಡಬೇಕಾಗಿದೆ ಕೂಡ. CR7 ಅಫಿಷಿಯಲ್ ಬೈ B16 ಈತ ಬಹಳಷ್ಟು ಸಮಾಲೋಚನೆಗಳ ಬಳಿಕ 4ನೆಯ ಓವರ್ಗೆ ದಾವೇಸ್ಕರನ್ನು ಪರಿಚಯಿಸ್ತಾ ನೋಡಬೇಕಾಗಿದೆ. 18 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ನಾಲ್ಕನೆಯವರೆಗಾಗಿ ಮತ್ತೆ ಯಶಸ್ವಿ ಬೌಲರ್ ಸತೀಶ್ ಗುಡ್ಡು ಅವರನ್ನು ಪರಿಚಯಿಸುವ ಲೆಕ್ಕಾಚಾರಗಳು ಸಾಗ್ತಾ ಇದೆ. ನಾಲ್ಕರ ಮೊದಲ ಚೆಂಡು ಪಾಯಿಂಟ್ ಬಾಲ್ ತಟ್ಟಿಬಿಟ್ಟು ಊಟವನ್ನು ರಘು ದಾಖಲಿಸಿದ ತೋಟಗಳ ಸೇರ್ಪಡೆ ರನ್ಔಟ್ ದಾಖಲಿಸುವ ಪ್ರಯತ್ನಗಳು ಸಾಗಿತ್ತು. 2ನೇ ಓಟ ದಾಖಲಿಸುವಂತಹ ಹಂತದಲ್ಲಿ ಇವಾಗ ರನ್ಔಟ್ ರೂಪದೈತ ಮೊದಲ ವಿಕೆಟ್ಸ್ ಅನ್ನು ಇಲ್ಲಿ ಕಳ್ಕೊಳ್ತಾ ಇದೆ. 1ರ ಬದಲಿಗೆ ಅವಳಿ ಓಟವನ್ನು ದಾಖಲಿಸುವ ಲೆಕ್ಕಾಚಾರವನ್ನು ಬೆಳೆತಿರುವ ಕುವೆಂಪು ವೈಚಾರಿಕತೆ ಆಟಗಾರರು ಮಾಡುತ್ತಾ ಇದ್ದಾರೆ. ಇಲ್ಲಿ CR7 ಅಫಿಷಿಯಲ್ B16 ಕ್ಷೇತ್ರಕ್ಷಕರ ಯಶಸ್ಸನ್ನು ಕಂಡ್ರು. ಇಲ್ಲಿ ಮೊದಲ ವಿಕೆಟ್ ಸಾಗಾತವು ಕೂಡ. ಹೊಸ ಆಟಗಾರನ ಸೇರ್ಪಡೆ ಅನಿಲ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ರನ್ಔಟ್ ರೂಪದಲ್ಲಿ ಮೊದಲ ಒಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರ್ತಕ್ಕಂಥ ತಂಡ ಆರಂಭಿಕ ಆಘಾತವನ್ನು ಕಾಣ್ತಾ ಇದೆ. ಅನಿಲ್ ಹೊಸ ಆಟಗಾರನ ಸೇರ್ಪಡೆ. ಎರಡನೇ ಚೆಂಡು ಇತ್ತ ಊಟಗಳು ಮತ್ತೆ ದಾಖಲಾತನ ಕಾಣ್ತಾ ಇದ್ದ ಊಟಗಳ ಸೇರ್ಪಡೆ ರಘು ಮಾಡುತ್ತಾ ಇದ್ದಾರೆ. 21 ಊಟವನ್ನು ತಲುಪ್ತಾ ಇದೆ. ಅನಿಲ್ ಸ್ಟ್ರೈಕ್ ಅಲ್ಲಿ 2ನೆಯ ಕ್ರಮಾಂಕದ ಆಟಗಾರ ಕೂಡ. ಅದ್ಯಾವ ರೀತಿಯ ಜೊತೆ ಆಟವನ್ನು ಮುಂದುವರಿಸ್ತಾರೆ ನೋಡಬೇಕಾಗಿದೆ. ಸತೀಶ್ ಗುಡ್ ಮತ್ತೆ 3ನೇ ಬಾರಿ 30 ಊಟವನ್ನು ದಾಖಲಿಸಲ ಪ್ರಯತ್ನಗಳ ನಡುವೆ ಗೂಟದ ಹಿಂಭಾಗದಲ್ಲಿ ಮತ್ತೆ ಊಟಗಳು ಬರುತ್ತಾ ಇದೆ. 22 ಊಟವನ್ನು ಇಲ್ಲಿ ತಲುಪ್ತಾ ಇದ್ದಾರೆ. 4ರ ಚಾಲ್ತಿಯಲ್ಲಿ ಇದಾದ ಬಳಿಕ ದಿನದ ಅಂತಿಮ ಒಂದು ಪಂದ್ಯ ಸಾಗಲಿಕ್ಕಿದೆ. ಇದಾದ ಬಳಿಕ KTR 11 ಮತ್ತು ಟೀಮ್ MB ಪಂದ್ಯಾಟವನ್ನು ಆಡುತ್ತೀರಾ. ಇಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ 2 ತಂಡದ ನಾಯಕರು ವೇದಿಕೆ ಮುಂಭಾಗದಲ್ಲಿ ಟಾಸ್ಗೆ ಬರಬೇಕೆನ್ನೋದಾಗಿ ನಾವು ಕರೆ ರವಾನಿಸ್ತಾ ಇದ್ದೇವೆ ಕೂಡ. ಮತ್ತೆ 23 5ನೆಯ ಬಾರಿ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ದಾಂಡು ಚೆನ್ನಿನ ಸಂಪರ್ಕವನ್ನು ಕಾಣುತ್ತಲಿದ್ದ ಸತೀಶ್ ಗುಡ್ಡು ವೈಯಕ್ತಿಕ 2ನೇ ಓವರ್ ದಾಖಲಿಸ್ತಾರೆ. ಯಶಸ್ವಿ ಬೌಲರ್ ಕೂಡ ಇಲ್ಲಿ ಡಾಟ್ ಬಾಲ್ ದಾಖಲಿಸ್ತಾ ಇದ್ದಾರೆ. ಕೊನೆ ಒಂದೇ ಸೆತ 4ನೇ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡು ಬಹಳ ಎಸವನ್ನ ಸತೀಶ್ ಗುಡ್ ದಾಖಲಿಸಿರುತ್ತ ಮತ್ತೆ ಯಶಸ್ಸನ್ನ ಸತೀಶ್ ಗುಡ್ ಇತ್ತ ಅಂತಿಮ ಎಸೆದಲ್ಲಿ ಪಡ್ಕೊಂಡ್ರು. ಇಲ್ಲಿ 4 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಬೆಳ್ತೂರು ಕುವೆಂಪು ವೈಚಾರಿಕತೆ ಮುಕ್ತಾಯದ 24 ಚೆಂಡುಗಳ ಬಳಿಕ ಇತ್ತ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಅಂತಿಮ 12 ಎಸೆತಗಳು ಬಾಕಿ ಉಳಿತಾ ಇದೆ ಕೂಡ. ಮಹೇಶ್ ಹೊಸ ಆಟಗಾರನ ಸೇರ್ಪಡೆ 23 ಊಟವನ್ನು 4 ಓವರ್ಗಳಲ್ಲಿ ದಾಖಲಿಸ್ತಾ ಇದೆ. 2 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. 12 ಎಸೆತಗಳ ಆಟ ಮೊದಲ ಹಂತದ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ.
ಐದನವರಿಗಾಗಿ ಈತ ಮತ್ತೆ ಮಧು ಚೆಂಡನ್ನ ಪಡ್ಕೊಳ್ತಾ ಇದ್ದಾರೆ. ಇಪ್ಪತ್ತ ಮೂರರಲ್ಲಿ ಸ್ಥಗಿತವನ್ನು ಕಾಣುತ್ತಾ ಇದೆ. 11 ಎಸೆತಗಳು ಬಾಕಿ ಉಳಿತಾ ಇದೆ. ಎರಡನೆಯ ಚೆಂಡು ರೆಟನರ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳು ಸಾಗ್ತಾ ಇತ್ತು. ನಡುವೆ ಒಂದು ಓಟಗಳಿಗೆ ಮಾತ್ರ ಅವಕಾಶವನ್ನು ಇದ್ದ CR7 ಅಫಿಷಿಯಲ್ B16 ಕ್ಷೇತ್ರಕ್ಷಕರು ಮಾಡಿ ಕೊಡ್ತಾ ಇದ್ದಾರೆ. ಸ್ಥಗಿತವನ್ನು ಕಂಡಿರ್ತಕ್ಕಂಥ ರನ್ ಏರಿಕೆಯನ್ನು ಕಾಣುತ್ತಾ ಇದೆ. ಒಂದು ಓಟದ ಸೇರ್ಪಡೆ ಮುಖಾಂತರ ಇವಾಗ 24 ಓಟವನ್ನು ತಲುಪ್ತಾ ಇದೆ. 24 for loss of important wickets ಕೂಡ. ಬ್ಯಾಕ್ ಟು ಬೌಲರ್ ಸಾಟ ಊಟಗಳು ಬರುತ್ತಾರೆ. ಈತ ಮಧು ಡಾಟ್ ಬಾಲ್ ದಾಖಲಿಸಿದ್ರು. 3 ಎಸೆತ 5ನೇ ಮುಕ್ತಾಯವನ್ನು ಕಂಡುಕೊಳ್ಳುತ್ತಾ ಇದೆ. ಸಪೋರ್ಟ್ ಮಾಡಿಕೊಳ್ಳೋ ಬೇಸವಲ ಧರ್ಮಲಕ ಚೆಂಡು ಇತ್ತ ಸೀಮಾರೇಖೆಯ ಅಂಚಿನಲ್ಲಿ ಬಹಳಷ್ಟು ಬರತ್ತೆ. ಹೊಳತನ ದಾಖಲಿಸಿರೋ ಧರ್ಮಲಕ ಇವಾಗ ಸಿಕ್ಸರ್ ಇಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ಸ್ವಲ್ಪ ಮಟ್ಟಿಗೆ ಬೋಟ್ಗಳ ಬರವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಇಲ್ಲಿ ಸಿಕ್ಸರ್ ದಾಖಲಿಸಿದ್ರು. ಈ ಒಂದು ಪಂದ್ಯಾಕೂಟದ ಮೊದಲ ಒಂದು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸಿಕ್ಸರ್ ಅನ್ನು ಮಹೇಶ್ ದಾಖಲಿಸ್ತಾ ಇದ್ದಾರೆ. ಮಹೇಶ್ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ತಡ ಮೊತ್ತ 30 ಓಟಗಳು. ಆ ಸಿಕ್ಸರ್ಗೆ ಮಧು ಇವಾಗ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಎರಡು ಚೆಂಡುಗಳು ಬಾಕಿ ಉಳಿತಾ ಇದೆ. ಈ ಓವರ್ ಮುಕ್ತಾಯಕ್ಕಾಗಿ ಮಹೇಶ್ ಹೆಸರಾಗಿದ್ದಲ್ಲ ಆ ಚೆಂಡಿದ್ದ ಗುಟ್ಟದ ಭಾಗದಲ್ಲಿ ಒಂದು ಓಟಗಳ ಸೇರ್ಪಡೆ ಮಹೇಶ್ ಮಾಡ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ 31 ಓಟವನ್ನು ತಲುಪ್ತಾ ಇದೆ. ಎರಡು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 33 ಓಟವನ್ನ ಇಲ್ಲಿ ತಲುಪ್ತಾ ಇದೆ ಮುಕ್ತಾಯದ 5 ಓವರ್ಗಳಲ್ಲಿ. ಕೊನೆ 6 ಎಸೆತ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ಇನ್ನಿರ್ತಕ್ಕಂಥ 6 ಚೆಂಡುಗಳಲ್ಲಿ ದಾಖಲಿಸ ನೋಡಬೇಕಾಗಿದೆ. ಇಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ ಮುಂದಿನ ಪಂದ್ಯಾಟವನ್ನು ಆಡುತ್ತಾ ಇರ್ತಕ್ಕಂಥ 2 ತಂಡದ ನಾಯಕರು ಟಾಸ್ಗೆ ಬರಬೇಕು. ಆರು ಎಸೆತಗಳು ಬಾಕಿ ಉಳಿತಾ ಇದೆ. ಮೊದಲ ಹಂತದ ಮುಕ್ತಾಯಕ್ಕಾಗಿ ಮದಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಮಹೇಶ್ ಸ್ಟ್ರೈಕ್ ಅಲ್ಲಿ ಕಳೆದ ಓವರ್ನಲ್ಲಿ ಬಹಳಷ್ಟು ಸಿಕ್ಸರ್ ಅನ್ನು ಲಾಂಗರ್ ನಲ್ಲಿ ದಾಖಲಿಸಿರ್ತಕ್ಕಂಥ ಆಟಗಾರ ಕೂಡ. ಮದಿ ಹೆಸರಾದ ಗರಾರ ಮೊದಲ ಚೆಂಡಿದ್ದ ಗುಡದ ಮಾತ್ರ ಒಂದು ಓಟವನ್ನು ಮಹೇಶ್ ದಾಖಲಿಸ್ತಾ ಇದ್ದಾರೆ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ತಡ ಮೊತ್ತವೂ ಕೂಡ 34 ಓಟವನ್ನು ತಲುಪ್ತಾ ಇದೆ. 5 ಎಸೆತ ಬಾಕಿ ಉಳಿತಾ ಇದೆ ಕೂಡ. ಏನಿರ್ತಕ್ಕಂಥ 5 ಚೆಂಡುಗಳಲ್ಲದೆ ಎಷ್ಟು ಓಟವನ್ನ ದಾಖಲಿಸ್ತಾ ನೋಡಬೇಕಾಗಿದೆ. ಮಧಿ ಹೆಸರ 2ನೇ ಚೆಂಡು ಸ್ವಿಪ್ ಶಾಟ್ ದಾಖಲಿಸಲು ಪ್ರಯತ್ನಗಳು ಸಾಗುತ್ತದೆ. ಓಟ ಕೂಡ ಬರುತ್ತಾ ಇಲ್ಲ. ಮಧಿ ಮುಖಾಂತರವಾಗಿ ಡಾಟ್ ಬಾಲ್ ಸೇರ್ಪಡೆ. 4 ಎಸೆತಗಳು ಬಾಕಿ ಉಳಿತಾ ಇದೆ. ಮೂರನೆಯ ಚೆಂಡು ಕ್ಷಣಕಾಲ ಗಾಲಿಯಲ್ಲಿ ಡಿಪಿಡಿಗೆ ಬಾಗಿಲು ಇವಾಗ
ಕ್ಯಾಚ್ ಪಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಕಂಡ್ರು. ಅಂತಿಮ ಯಶಸ್ಸನ್ನ ಇಲ್ಲಿ ಕಾಣ್ತಾ ಇಲ್ಲಿದ್ದ ಅಂತಿಮ ಹಂತದಲ್ಲಿ ಚುರುಕಿನ ಓಟಗಳ ಸೇರ್ಪಡೆನ ಕಾಣ್ತಾ ಇದೆ. ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಹೊತ್ತರೆ ಆಘಾತವನ್ನು ಕಾಣ್ತಾ ಇದೆ. ಇಲ್ಲಿ ಮತ್ತೊಂದು ವಿಕೆಟ್ಸ್ ಅನ್ನ ಅಂತಿಮದಲ್ಲಿ ಕಳ್ಕೊಳ್ತಾ ಇದೆ. ಎರಡನೇ ಔಟ್ ದಾಖಲಿಸುವಂತ ಹಂತದಲ್ಲಿ ಇವಾಗ ರನ್ಔಟ್ ರೂಪದಲ್ಲಿ ವಿಕೆಟ್ಸ್ ಅನ್ನ ಕಳ್ಕೊಂಡ್ರು. ಬೆಳ್ತೂರು ಕುವೆಂಪು ವೈಚಾರಿಕತೆ ಆಟಗಾರ 35ಕ್ಕೆ 3 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಜನಾರ್ದನ ಬಾಬು ಹೊಸ ಆಟಗಾರನ ಸೇರ್ಪಡೆ. ತಟ್ಟಿಮುಟ್ಟಿ ಊಟವನ್ನು ದಾಖಲಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ರನ್ಔಟ್ ಅವಕಾಶಗಳು ಮತ್ತೆ ಇದೆ. ನಡುವೆ ರನ್ಔಟ್ ರೂಪದಲ್ಲಿ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಇಲ್ಲಿ ಮತ್ತೆ ವಿಕೆಟ್ಸ್ ಪತನವನ್ನು ಕಾಣ್ತಾ ಇದೆ. ಶಿವಸ್ ಆಟಗಾರ ಅಂತಿಮ ಚಾಲ್ತಿಯಲ್ಲಿದೆ ಕೂಡ. ವಿರಾಸನ ಹೊಳತದ ಅಕಸಲ ಪ್ರಯತ್ನ ಕ್ಷಣ ಕಾಲ ಕಾಲಿನ ಸೇರ್ತದೆ. ಲಾಂಗರಲ್ಲಿ ಇವಾಗ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಇಲ್ಲಿ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಒಂದೆಡೆ ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡಿಗೆ ಸಿಕ್ಸರ್ ಅನ್ನು ದಾಖಲಿಸುವ ಪ್ರಯತ್ನವನ್ನು ಕಂಡ್ರು ಕೂಡ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಈ ರೀತಿಯಾಗಿ ಇಲ್ಲಿ ಮತ್ತೆ ವಿಕೆಟ್ಸ್ ಅನ್ನ ಬೆಳ್ತೂರು ಕುವೆಂಪು ವೈಚಾರಿಕತೆ ಕಳ್ಕೊಳ್ತಾ ಇದೆ. ಅರ್ಧಾಂಶ 5 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. 35 ಓಟವನ್ನು ದಾಖಲಿಸಿದ್ದಾರೆ ಕೂಡ. ಅಂತಿಮ ಒಂದೇ ಸೆತ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕುಳಿತಾ ಇದೆ. ಮತ್ತೆ ಕೊನೆಯ ಬಾರಿ ಭಾಸ್ಕರ್ ಸ್ಟ್ರೈಕ್ ಅಲ್ಲಿ ಲೆಫ್ಟಿ ಆಟಗಾರ. ಆರಂಭಕ್ಕೆ ಇನ್ನಿಂಗ್ಸ್ ನ ಕೊನೆಯ ಚೆಂಡು ನಡುವೆ ಓಟವನ್ನು ದಾಖಲಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇರ್ತಕ್ಕಂಥ ಮೊದಲ ಹಂತಗಳ ಬಳಿಕ ಇತ್ತ ಬೆಳ್ತೂರು ಕುವೆಂಪು ವೈಚಾರಿಕತೆ 35 ಓಟವನ್ನು ದಾಖಲಿಸ್ತಾ ಇದೆ. CR7 ಅಫಿಷಿಯಲ್ B16 ಈ ಪಂದ್ಯವನ್ನು ಜಯಿಸಬೇಕಾದ್ರೆ 36 ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ. 36 ಚೆಂಡುಗಳಲ್ಲಿ 36 ಓಟುಗಳು ಬರಬೇಕಾಗಿದೆ ಪಂದ್ಯವನ್ನು ಜಯಿಸಬೇಕಾದ್ರೆ. ಅಲ್ಲಿ KTR 11 ಮತ್ತು ಟೀಮ್ MB ಇದಾದ ಬಳಿಕ ಅಂತಿಮ ಪಂದ್ಯಾಟವನ್ನು ತಾವು ಆಡ್ಲಿಕ್ಕಿದ್ದೀರಿ. ಆ ಎರಡೂ ತಂಡದ ನಾಯಕರು ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಟಾಸ್ಗೆ ಬರಬೇಕೆನ್ನೋದಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. KTR 11 ವರ್ಸಸ್ ಟೀಮ್ MB ಮುಂದಿನ ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ.
ಅಲ್ಲಿ ಟೀಮ್ ಎಂಬಿ ಕ್ಯಾಪ್ಟನ್ ಬರಬೇಕು ಟಾಸ್ಗಾಗಿ. ಟೀಮ್ ಎಂಬಿ ಕ್ಯಾಪ್ಟನ್ ಟಾಸ್ಗೆ ಪಂದ್ಯ ಕೇಳ್ಕೊಳ್ತಾ ಇದ್ದಾವೆ. ಇದಾದ ಬಳಿಕ ದಿನದ ಅಂತಿಮ ಪಂದ್ಯ ಅಂಕಣಗಳು ಬಾಗಿಲಿ ಸಾಗಲಿಕ್ಕಿದೆ. ಆ ಪಂದ್ಯದ ಟಾಸ್ ಪ್ರಕ್ರಿಯೆ ಆರಂಭವನ್ನು ಕಾಣಲಿಕ್ಕಿದೆ ಕೂಡ. KTR 11 ಮತ್ತು ಟೀಮ್ ಎಂಬಿ ಕೊನೆಯ ಪಂದ್ಯ ಆಟವನ್ನು ಆಡಲಿಕ್ಕಿದ್ದಾರೆ. ಟಾರ್ಗೆಟ್ ಸಂಖ್ಯೆ 36. ಇಲ್ಲಿ ಎರಡನೇ ಇನ್ನಿಂಗ್ಸ್ ಆರಂಭವನ್ನು ಕಾಣಲಿಕ್ಕಿದೆ ಕೂಡ. ಮೂವತ್ತಾರು ಚೆಂಡುಗಳಲ್ಲಿ 36 ಔಟ್ಗಳು ಬರಬೇಕಾಗಿದೆ. ಅಂತಿಮ ಪಂದ್ಯದ ಟಾಸ್ ಪ್ರಕ್ರಿಯೆ ಈಗಾಗಲೇ ಮುಕ್ತವನ್ನ ಕಾಣುತ್ತಾ ಇದೆ. ಎರಡನೆಯ ಸೆಷನ್ ಆರಂಭವನ್ನು ಕಾಣಲಿಕ್ಕಿದೆ. ಟಾರ್ಗೆಟ್ ಸಂಖ್ಯೆ 36. CR7 ಅಫಿಷಿಯಲ್ B16 ಮೊದಲ ಸರದಿ ಆಟಗಾರ ಅಂಕಣಗಳು 8 ಕಾಣುತ್ತಾ ಇದ್ದಾರೆ. 36 ಚೆಂಡುಗಳಲ್ಲಿ 36 ಔಟ್ಗಳು ಬರಬೇಕಾಗಿದೆ. ಪ್ರತಿಯೊಂದು ಚೆಂಡಿಗೂ ಕೂಡ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಿದ್ರು ಕೂಡ ಪ್ರಸ್ತುತ ಪಂದ್ಯ ಸುಲಭವಾಗಿ ಜಯಿಸಬಲ್ಲಂತ ಪಂದ್ಯವೂ ಕೂಡ. ಆದರೂ ಕೂಡ ಕ್ರಿಕೆಟ್ ಅದೃಷ್ಟದ ಆಟ ಎನ್ನುವಂತ ಅಡೆಪಟ್ಟಿಯನ್ನು ಕಟ್ಟಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಅದೇ ಯಾವ ರೀತಿ ಈ ಪಂದ್ಯ ಇಲ್ಲಿ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ಮೂವತ್ತಾರರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡದ ಮೊದಲ ಸರದಿ ಆಟಗಾರ ಅಂಕಣಕ್ಕೆ ಸಾಗ್ತಾ ಇದ್ದಾರೆ. ಒಂದೆಡೆ ಬಾಲ ಮತ್ತು ವೆಂಕಿ ಮೊದಲ ಸರದಿ ಆಟಗಾರರು. ಆರಂಭಿಕ ಅವರಿಗೆ ಮ್ಯಾನ್ ಅವರನ್ನು ಪರಿಚಯಿಸ್ತಾ ಇದೆ. 30 ಮುಟ್ಟಿ ಊಟವನ್ನು ದಾಖಲಿಸುವವರ ಪ್ರಯತ್ನಗಳು ಸಾಗ್ತಾ ಇದೆ. ಕವರ್ಸ್ ಬಾಲ್ ಊಟಗಳ ಸೇರ್ಪಡೆ ನಡುವೆ ಎರಡನೆಯ ಸೆಷನ್ ಮೊದಲ ಒಂದು ಚೆಂಡು ಮುಕ್ತಾಯವನ್ನು ಮಾಡಿಕೊಟ್ರು. ಒಂದು ಊಟದ ಸೇರ್ಪಡೆ ತಂಡದ ಮೊತ್ತ ಆರಂಭವನ್ನು ಕಾಣುತ್ತಾ ಇದೆ. ಮುಟ್ಟಿ ಊಟವನ್ನು ಮತ್ತೆ ದಾಖಲಿಸ್ತಾ ಇದ್ರೆ ಮತ್ತೆ ಊಟಗಳ ಸೇರ್ಪಡೆಯನ್ನು ಕಾಣುತ್ತಾ ಇದೆ. ಈ ರೀತಿಯಾಗಿ ಒಂಟಿ ಊಟವನ್ನು ದಾಖಲಿಸಿದ್ರು ಕೂಡ ಸುಲಭವಾಗಿ ಜಯಿಸಬಲ್ಲದ ಪಂದ್ಯ. ಒಂದಿಗೆ ಚೆಂಡಿಗೆ ವೇಗವನ್ನು ನೀಡಬಲ್ಲ ಯಶಸ್ವಿ ಬೌಲರ್ ಮ್ಯಾನ್ ಒಂದೆಡೆ ಇಲ್ಲಿ ಚೆಂಡನ್ನು ಪಡ್ಕೊಳ್ಳಿದ್ದಾರೆ. ಓಟಗಳಿಗೆ ಮತ್ತೆ ಮಿಡಾನಲ್ಲಿ ಅವಕಾಶ ಮಾಡಿಕೊಟ್ರು. ಮತ್ತೆ ಒಂದು ಊಟಗಳ ಸೇರ್ಪಡೆ ಇತ್ತ 3 ಊಟವನ್ನು ತಲುಪ್ತಾ ಇದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಒಂಟಿ ಊಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ರಾಂಪುರದಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಅಪ್ಪು ಮೆಮೋರಿಯಲ್ ಪಂದ್ಯಾಕೂಟವನ್ನು ನಡೆಸಿರ್ತಕ್ಕಂಥ ಆಯೋಜಕರು ಕೂಡ ಮ್ಯಾನ್ ಅವರು ಈತ ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಬಹಳಷ್ಟು ಅಗ್ರಮಾನ್ಯ ತಂಡಗಳನ್ನು ಹೊಂದಿಕೊಂಡಿರ್ತಕ್ಕಂಥ ಯಶಸ್ವಿ ಆಟಗಾರ ಕೂಡ. ಅದ್ಯಾವ ರೀತಿ ಮ್ಯಾನ್ ಒಂದೆಡೆ 2 ಸತ ಮುಕ್ತಾಯವನ್ನು ಮಾಡಿಕೊಡ್ತಾರೆ ನೋಡಬೇಕಾಗಿದೆ. ಮುಟ್ಟಿ ಊಟವನ್ನು ಮತ್ತೆ ದಾಖಲಿಸಬಲ್ಲ ಪ್ರಯತ್ನವನ್ನು ಕಂಡಿದ್ರು. ಮೆಂಡಿಸ್ ಕ್ಷೇತ್ರ ರಕ್ಷಣೆ ಮಾಡಿದ ಊಟದ ಹೆಚ್ಚುವರಿ ತಳ ಮೊತ್ತವೂ ಕೂಡ ಮುಕ್ತದ 5 ಚೆಂಡುಗಳಲ್ಲಿ 5 ಊಟವನ್ನು ದಾಖಲಿಸ್ತಾ ಇದೆ. CR7 ಅಫಿಷಿಯಲ್ B16 ತಂಡ.
ಬೆಳ್ತೂರು ಕುವೆಂಪು ವೈಚಾರಿಕತೆ ವಿರುದ್ಧವಾಗಿ ಪಂದ್ಯಾಟವನ್ನು ಆಡುತ್ತಾ ಇದೆ. ಬಹಳಷ್ಟು ಮತ್ತೆ ಸುಂದರತೆಯ ಹೊಡೆತ ತಡಮಾನುಭಾವದಲ್ಲಿ ಮತ್ತೆ ಊಟಗಳು ಬರುತ್ತಾ ಇದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಊಟವನ್ನು ದಾಖಲಿಸ್ತಾ ಇದೆ. ಪ್ರಸ್ತುತ ಪಂದ್ಯವನ್ನು ಜಯಿಸಬಲ್ಲ ಲೆಕ್ಕಾಚಾರವನ್ನು ಕಾಣುತ್ತಾ ಇರತಕ್ಕಂಥ ತಂಡ ಪ್ರತಿಯೊಂದು ಚೆಂಡಿಗೂ ಕೂಡ ಊಟವನ್ನು ದಾಖಲಿಸಬಲ್ಲ ಲೆಕ್ಕಾಚಾರವನ್ನು CR7 ಅಫಿಷಿಯಲ್ B16 ಮೊದಲ ಸರದಿ ಆಟಗಾರರು ಮಾಡುತ್ತಾ ಇದ್ದಾರೆ. ಈಗಾಗಲೇ ಮೊದಲ ಓವರ್ ಮುಕ್ತಾಯ. ತಳಮುತ್ತ 6 ಊಟವನ್ನು ತಲುಪ್ತಾ ಇದೆ. ಅದ್ಯಾವ ಎಸೆತಗಾರನನ್ನು ಪರಿಚಯಿಸಿ ನೋಡಬೇಕಾಗಿದೆ. ರಾಜ ಸರ್ಗ ಭಾಗದ ಎರಡನೇವರಿಗಾಗಿ ಮೂವತ್ತು ಚೆಂಡುಗಳಲ್ಲಿ 30 ಊಟಗಳು ಬರಬೇಕಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಜಯಕ್ಕಾಗಿ 30ಕ್ಕೆ 30 ಊಟಗಳ ಅವಶ್ಯಕತೆ. ರಾಜ ಎರಡನೇವರಿಗಾಗಿ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಎರಡರ ಮೊದಲ ಚೆಂಡಿಗಾಗಿ ಓಟಗಳಿಗೆ ಮತ್ತೆ ಅವಕಾಶವನ್ನಿತ್ತ ರಾಜ ಮಾಡಿಕೊಡ್ತಾ ಎರಡರ ಮೊದಲ ಚೆಂಡು ಮುಕ್ತಾಯ. ಆರಂಭಿಕ ಸರದಿ 2 ಮಂದಿ ಆಟಗಾರರು ಪ್ರತಿಯೊಂದು ಚೆಂಡಿಗೂ ಕೂಡ ಬಹಳಷ್ಟು ತಮ್ಮ ರೀತಿಯ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈಗಾಗಲೇ 7 ಚೆಂಡುಗಳು ಮುಕ್ತಾಯವನ್ನು ಒಟ್ಟಾರಾಗಿ ಕಾಣ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 7 ಊಟವನ್ನು ದಾಖಲಿಸಿದ್ದಾರೆ ಕೂಡ. 29 ಚೆಂಡುಗಳಲ್ಲಿ 29 ಊಟಗಳು ಬರಬೇಕಾಗಿದೆ. ಈ ರೀತಿಯಾಗಿ 30 ಊಟವನ್ನು ದಾಖಲಿಸಿದ್ರು ಕೂಡ ಪ್ರಸ್ತುತ ಪಂದ್ಯವನ್ನ ಜಯಿಸಬಲ್ಲಂತ ಪಂದ್ಯ. ಎರಡನೆಯ ಚೆಂಡು ನಿರೀಕ್ಷಿತ ಹೊಡೆತಗಳು ಬರುತ್ತಲಿತ್ತ ಮೊದಲ ಒಂದು ಡಾಟ್ ಬಾಲ್ ದಾಖಲಿಸ್ತಾ ಇದ್ದಾರೆ. ಎರಡನೆಯ ಮುಕ್ತವನ್ನ ಕಾಣ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ 7ರಲ್ಲಿ ಸ್ಥಗಿತವನ್ನ ಕಾಣ್ತಾ ಇದೆ. ಬಾಲ ಮತ್ತು ವೆಂಕಿ ಜೊತೆ ಆಟದಲ್ಲಿ ಮುಂದುವರಿ ಕಾದಿಯನ್ನು ಕಾಣ್ತಾ ಇದೆ. ಮೂರನೇ ಚೆಂಡು ಮಿಡಾಫಲ್ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದ್ದ ಮುಂದೂಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮ್ಯಾನ್ ಕ್ಷೇತ್ರರಕ್ಷಣೆ ಮಾಡಿದ್ರು. ತಡ ಮೊತ್ತವೂ ಕೂಡ 8 ಊಟವನ್ನು ತಲುಪ್ತಾ ಇದೆ. ಅಂತಿಮ 27 ಚೆಂಡುಗಳಲ್ಲಿ ಜಯಕ್ಕಾಗಿ 28 ಊಟಗಳು ಬರಬೇಕಾಗಿದೆ ಕೂಡ. ದಿನದ 3ನೇ ಪಂದ್ಯ ಅಂಕಣ ಒಳಭಾಗಲಿ ಸಾಗ್ತಾ ಇದ್ದ ಹಾಗೆ ಅಂತಿಮ ಪಂದ್ಯ ಇದಾದ ಬಳಿಕ ಆರಂಭವನ್ನು ಕಾಣಲಿಕ್ಕಿದೆ. ನಾಲ್ಕನೆಯ ಚೆಂಡು ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಮುಂದುವರಿ ಕಾದಿಯನ್ನು ಕಾಣ್ತಾ ಇದೆ. ಮತ್ತೆ ಒಂದು ಊಟದ ಸೇರ್ಪಡೆ ತಡ ಮೊತ್ತವೂ ಕೂಡ 9 ಊಟವನ್ನು ತಲುಪ್ತಾ ಇದೆ. ಮತ್ತೆ 5ನೇ ಬಾರಿ ನೆಗೆತವನ್ನ ಕಾಣ್ತಾ ಇರ್ತಕ್ಕಂಥ ಚೆಂಡು ನಡುವೆ ಊಟವನ್ನ ಇತ್ತ ಬಾಲ ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ 2ನೇ ಮುಕ್ತಾಯಕ್ಕಾಗಿ ಅಂತಿಮ ಒಂದೇ ಸತ ಬಾಕಿ ಉಳಿತಾ ಇದೆ ಕೂಡ. ರಾಜ ಕೊನೆ ಬಾರಿ ಬಾಲ ಸ್ಟ್ರೈಕ್ ಅಲ್ಲಿ ಇದ್ದಾರೆ. 25ಕ್ಕೆ 27 ಊಟಗಳು ಬರಬೇಕಾಗಿದೆ ಕೂಡ. ಬೆಳ್ತೂರು ಕುವೆಂಪು ವೈಚಾರಿಕತೆ ಪಂದ್ಯವನ್ನ ಜಯಿಸಬೇಕಾದ್ರೆ ಬೌಲರ್ಸ್ಗಳು ಡಾಟ್ ಬಾಲ್ ಅನ್ನು ದಾಖಲಿಸಲೇಬೇಕಾಗಿದೆ. ಅಂತಿಮ ಚೆಂಡು ನಡುವೆ 30 ಊಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗಿತ್ತು. ಊಟಗಳ ಸೇರ್ಪಡೆ ಅಂತಿಮ ಎಸಗೊಂದಡೆ ಬಾಲ ಕಂಡ್ರು. ಇಲ್ಲಿ 2 ಓವರ್ಗಳ ಮುಕ್ತಾಯವನ್ನು ಕಾಣುತ್ತಾ ಇದೆ ಕೂಡ. ಮುಕ್ತಾಯದ 12 ಎಸ್ಗಳ ಬಳಿಕ 10 ಊಟವನ್ನು ದಾಖಲಿಸ್ತಾ ಇದೆ. ಕೊನೆ 24 ಎಸ್ಗಳು ಬಾಕಿ ಉಳಿತಾ ಇದೆ. 26 ಊಟಗಳು ಬರಬೇಕಾಗಿದೆ ಕೂಡ. ಇದಾದ ಬಳಿಕ ಅಂತಿಮ ಪಂದ್ಯ KTR 11 ಮತ್ತು ಟೀಮ್ MB ಪಂದ್ಯಾಟವನ್ನು ಆಡುತ್ತಾರೆ. ಆ 2 ತಂಡದ ಆಟಗಾರ ಸಿದ್ಧತೆಯಲ್ಲಿ ಇರಬೇಕು ಎನ್ನುವಂಥ ಸೂಚನೆ ಮೊದಲಾಗಿ ತಿಳಿಸ್ತಾ ಇದ್ದಾವೆ.
ಕಾಂತ ಸಾರ್ಕ ಭಾಗದಲ್ಲಿ ಮೂರನೆಯ ಓವರ್ಗಾಗಿ ಬಹಳಷ್ಟು ತಮ್ಮ ಸುಂದರತೆ ಹೊಡೆತ ತಟ್ಟಿ ಮುಟ್ಟಿ ಊಟವನ್ನು ದಾಖಲಿಸ್ತಾ ಇದೆ. ಒಂದು ಹೆಚ್ಚುವರಿ ತಳ ಮೊತ್ತವೂ ಕೂಡ ಈ ರೀತಿಯನ್ನು ಕಾಣ್ತಾ ಇದೆ. ಕನಿಷ್ಠ ಮೊತ್ತವನ್ನು ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ CR7 ಅಫಿಷಿಯಲ್ B16 ಅದೇ ಅವರದಿ ಪಂದ್ಯವನ್ನು ಜಯಿಸ್ತಾರೆ ನೋಡಬೇಕಾಗಿದೆ. ಈಗಾಗಲೇ 11 ಊಟವನ್ನು ಇಲ್ಲಿ ತಲುಪ್ತಾ ಇದ್ದಾರೆ. ಮತ್ತೆ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಟ್ಟಿ ಮುಟ್ಟಿ ಊಟವನ್ನು ಮತ್ತೆ ದಾಖಲಿಸ್ತಾ ಇದ್ದಾರೆ. ಪ್ರತಿಯೊಂದು ಚೆಂಡಿಗೂ ಕೂಡ ಮೊದಲ ಸರದಿ ಆಟಗಾರ ಒಂದೆಡೆ ಬಾಲ ಮತ್ತು ವೆಂಕಿ ಬಹಳಷ್ಟು ತಮ್ಮದೊಂದು ಪಾರ್ಟ್ನರ್ಶಿಪ್ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. 14 ಚೆಂಡುಗಳು ಈಗಾಗಲೇ 12ರಂದು ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಕೂಡ. 24 ಊಟಗಳು ಬರಬೇಕಾಗಿದೆ 22 ಎಸೆತಗಳಲ್ಲಿ. ಮತ್ತೆ ಮೂರನೇ ಬಾರಿ ರೇವಾ ಶಾಟ್ ದಾಖಲಿಸುವಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ದಾಡು ಚಿನ್ನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ ಸೇರ್ಪಡೆ ಕಾಂತ ಮುಖಾಂತರವಾಗಿ ಕಂಡುಕೊಳ್ತಾ ಇದ್ದಾವೆ. ಮೂರರಲ್ಲಿ 3 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ತಳ ಮೊತ್ತವೂ ಕೂಡ 12ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. 21ಕ್ಕೆ 24 ಊಟಗಳು ಬರಬೇಕಾಗಿದೆ. ನಾಲ್ಕನೆಯ ಎಸೆತ ಇತ್ತ ಮಿಡ್ ವಿಕೆಟ್ ಅಲ್ಲಿ ತಟ್ಟಿ ಮುಟ್ಟಿ ಊಟವನ್ನು ದಾಖಲಿಸಿ ಒಂದು ಊಟಗಳ ಸೇರ್ಪಡೆ 2ನೇ ಊಟ ದಾಖಲಿಸಬಲ್ಲ ಪ್ರಯತ್ನಗಳು ಸಾಗಿತ್ತು. 2ನೇ ಊಟಗಳಿಗೆ ಅವಕಾಶವನ್ನಿತ ಕ್ಷೇತ್ರ ರಕ್ಷಕರು ಮಾಡಿಕೊಡುತ್ತಾ ಇಲ್ಲ. ಕೇವಲ ಒಂದು ಊಟದ ಹೆಚ್ಚುವರಿ 13 ಊಟವನ್ನು ಇಲ್ಲಿ ತಲುಪ್ತಾ ಇದ್ದಾರೆ. 2 ಎಸೆತಗಳು ಬಾಕಿ ಉಳಿತಾ ಇದೆ. ವೆಂಕಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಮೆಂಡಿಸ್ ಒಂದರ ಗೂಟ ರಕ್ಷಣೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತಿಮ ಹಂತದ ಅತಿಕ್ರಮ ಊಟಗಳ ಸೇರ್ಪಡೆ ವೈಡ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸಿದ್ರು. 1+1 2 ಊಟದ ಹೆಚ್ಚುವರಿತ 15 ಊಟವನ್ನು ತಲುಪ್ತಾ ಇದೆ. 21 ಊಟಗಳು 20 ಚೆಂಡುಗಳಲ್ಲಿ ಬರಬೇಕಾಗಿದೆ. ಬಹಳಷ್ಟು ಲೆಕ್ಕಾಚಾರದ ಪಂದ್ಯಾಟ ಅಂಕಣ ಭಾಗದಲ್ಲಿ ಮುಂದುವರಿ ಕಾದಿಯನ್ನು ಕಾಣ್ತಾ ಇದೆ. ಗುಡ್ ಬಾಲ್ ಸೂಚನೆ ಬರ್ತಾ ಇದೆ. ಈತ ಮತ್ತೆ ಪಂದ್ಯ ಮುಂದುವರಿ ಕಾದಿಯನ್ನು ಕಾಣ್ತಾ ಇದೆ ಕೂಡ. ಶೈಲಿಯ ಹೊಳತನ ದಾಖಲಿಸಲ ಪ್ರಯತ್ನಗಳ ನಡುವೆ ಗೋಟದ ಭಾಗದಲ್ಲಿ ಓಟಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ಓಟ 2ನೇ ಓಟವನ್ನು
ಇಲ್ಲಿ ದಾಖಲಿಸ್ತಾ ಇದ್ದಾರೆ. ಇಲ್ಲಿ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಕೂಡ. ತಳ ಮೊತ್ತವು ಕೂಡ ಮುಕ್ತಾಯದ 3 ಓವರ್ಗಳಲ್ಲಿ 16 ಓಟವನ್ನು ತಲುಪ್ತಾ ಇದೆ. 18 ಎಸೆತ 20 ಓಟಗಳ ಅವಶ್ಯಕತೆ. 18ಕ್ಕೆ 20 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ರಾಜ ಈತ ಮತ್ತೆ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. 18ಕ್ಕೆ 20 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ವೆಂಕಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಶಾಟ್ ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಓಟಗಳಾಗಿ ಅವಕಾಶ ಮಾಡಿಕೊಟ್ರು. ಅಂತಿಮ ಹಂತದಿತ್ತ 10 ಕೂಡ ಆಘಾತವನ್ನು ಕಾಣ್ತಾ ಇದ್ದಾರೆ ರನ್ಔಟ್ ರೂಪದಲ್ಲಿ. ಈತ ಬಹಳ ಶುದ್ಧವಾದ ಒಂದು ಚುರುಕಿನ ಕ್ಷೇತ್ರ ರಕ್ಷಣೆ ದಾಖಲಾತಿನಲ್ಲಿ ಕಾಣ್ತಾ ಇದೆ. ಮೊದಲ ವಿಕೆಟ್ಸ್ ಪತನ. 16ಕ್ಕೆ ಆರಂಭಿಕ ವಿಕೆಟ್ಸ್ ಅನ್ನು ಇಲ್ಲಿ ಕಳ್ಕೊಳ್ತಾ ಇದೆ. 17 ಚೆಂಡುಗಳಲ್ಲಿ 20 ಓಟಗಳು ಬರಬೇಕಾಗಿದೆ. 4 ಮೊದಲ ಚೆಂಡಿಗೆ 30 ಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಕಂಡರೂ ಕೂಡ ಅಂತಿಮ ಗೂಟದ ಹಿಂಭಾಗದಲ್ಲಿ ಈತ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಈ ಭಾಗದ ಮತ್ತೊಬ್ಬ ಅಪ್ರತಿಮ ಆಟಗಾರ ಕಬಾಲಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಕಬಾಲಿ ಹೊಸ ಆಟಗಾರನ ಸೇರ್ಪಡೆ. 17ಕ್ಕೆ 20 ಓಟಗಳು ಬರಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ಅದ್ಯಾವ ರೀತಿ ದಿನದ 3ನೇ ಪಂದ್ಯ ಸಮಾಪ್ತಿಯನ್ನ ಕಾಣುತ್ತೆ ನೋಡಬೇಕಾಗಿದೆ. ಇದಾದ ಬಳಿಕ ದಿನದ ಅಂತಿಮ ಒಂದು ಪಂದ್ಯ ಸಾಗಿಲಿಕ್ಕೆ ಇದೆ ಕೂಡ. ಕಬಾಲಿ ಸ್ಟ್ರೈಕಲ್ಲಿ ರಾಜ ಮತ್ತೆ ಬಾರಿ. ಕವಾರಿಸಬಾದರೆ ಬೀಸಬಲ್ಲ ಪ್ರಯತ್ನವನ್ನು ಕಾಣ್ತಾ ಇದೆ. ಗೂಟದ ಹಿಂಭಾಗದಲ್ಲಿ ವೈಫಲ್ಯತನ ಕಂಡ್ರು. ನಡುವೆ ಓಟಗಳಿಗೆ ಅವಕಾಶವನ್ನು ಇಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. ರೂಪದಲ್ಲಿ ತಳದ ಮೊತ್ತವೂ ಕೂಡ ಒಂದು ಓಟದ ಹೆಚ್ಚುವರಿ 17 ಓಟವನ್ನ ಇಲ್ಲಿ ತಲುಪ್ತಾ ಇದೆ. CR7 ಅಫಿಷಿಯಲ್ B16 ಮತ್ತು ಬೆಳ್ತೂರು ಕುವೆಂಪು ವೈಚಾರಿಕತೆ ಪಂದ್ಯಾಟವನ್ನು ಆಡುತ್ತಾ ಇದೆ. ಚಂದನ್ ವೈಚಾರಿಕತೆ ಮಾಲೀಕತ್ವದ ತಂಡವು ಕೂಡ 16 ಎಸೆಗಳಲ್ಲಿ 19 ಓಟಗಳು ಬರಬೇಕಾಗಿದೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ರಾಜ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. 403 ಎಸೆತಗಳು ಒಂದೆಡೆ ರಾಜ ಮುಕ್ತಾಯವನ್ನು ಮಾಡಿಕೊಟ್ರು. ಆ 3 ಚೆಂಡುಗಳೊಂದು ಯಶಸ್ಸನ್ನು ಈಗಾಗಲೇ ಕಂಡಿದ್ದಾರೆ. ಒಂದು ವಿಕೆಟ್ಸ್ ಪಡ್ಕೊಂಡ್ರು. ಮತ್ತೆ 4ನೇ ಬಾರಿ 17ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ವೆಂಕಿ ಹೆಸರ 4ನೇ ಚೆಂಡಿತ ಗಮನಿಸಬಾದಲ್ಲಿ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ವೆಂಕಿತ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಳ ಮೊತ್ತವು ಕೂಡ 18 ಓಟವನ್ನು ತಲುಪ್ತಾ ಇದೆ. ಅಂತಿಮ 14ಕ್ಕೆ 18 ಓಟದ ಅವಶ್ಯಕತೆ. 36ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇದ್ದಾರೆ CR7 ಅಫಿಷಿಯಲ್ B16ಗಳ ತಂಡ. ಕಬಾಲಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ.
ಈಗಾಗಲೇ ನಮ್ಮ ಪಂದ್ಯಾಕೂಟಕ್ಕೆ ಟೀಮ್ ಮೆಂಬರ್ನ ಮಾಲೀಕರಾಗಿರ್ತಕ್ಕಂಥ ಮೇಡಲಿ ಶ್ರೀಯುತ ರಾಕಿ ಅಣ್ಣನವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಕ್ರೀಡಾಪಟುಗಳ ಮತ್ತು ಕ್ರೀಡಾ ಪ್ರೇಕ್ಷಕರ ಪರವಾಗಿ ಆತ್ಮೀಯ ಆದರಣೀಯ ಸ್ವಾಗತನ ಬಯಸ್ತಾ ಇದ್ದೇವೆ. ಇದು ಮತ್ತೊಂದು ಹೊಸ ಆಟಗಾರನ ಸೇರ್ಪಡೆ ಅಂಕಣಕ್ಕೆ ಜಬಾ ಬರ್ತಾ ಇದ್ದಾರೆ. 13 ಎಸೆತಗಳಲ್ಲಿ 18 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈಗಾಗಲೇ 18 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ 2 ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. 36ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇದ್ದಾರೆ. ಜಬಾ ಸ್ಟ್ರೈಕ್ ಅಲ್ಲಿ ಹನ್ನೆರಡು ಎಸೆತಗಳು ಬಾಕಿ ಉಳಿತಾ ಇದೆ. 17 ಓಟಗಳು ಬರಬೇಕಾಗಿದೆ. 12ಕ್ಕೆ 17 ಓಟಗಳ ಅವಶ್ಯಕತೆ. ಹನ್ನೆರಡು ಎಸೆತಗಳಿಗೆ 17 ಓಟಗಳು ಬರಬೇಕಾಗಿದೆ. ಈಗಾಗಲೇ ನಮ್ಮ ಪ್ರಮುಖ ವೇದಿಕೆಯನ್ನ ಟೀಮ್ ಮೆಂಬರ್ನ ಮಾಲೀಕರು ಮೇಡಲ್ಲಿ ಶ್ರೀಯುತ ರಾಕಿ ಸರ್ ಅವರು ಕೂಡಿಕೊಳ್ಳುತ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ಆತ್ಮೀಯ ಆದರಣೀಯ ಸ್ವಾಗತ ಬಯಸ್ತಾ ಇದ್ದೇವೆ ಕೂಡ. ಈತ ಯಶಸ್ವಿ ಬೌಲರ್ ಮ್ಯಾನ್ ಮತ್ತೆ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಈ ವ್ಯವಸ್ಥಿತ ಪಂದ್ಯಾಕೂಟದ ಪ್ರತಿ ಮ್ಯಾನ್ ಆಫ್ ದಿ ಮ್ಯಾಚ್ಗೆ ಬ್ಯಾಟನ್ನು ಕೊಡ ಮಾಡ್ತಾ ಇರ್ತಕ್ಕಂಥ ದಾನಿಗಳು ಶ್ರೀಯುತ ಭರತ್ ಅಭ್ಯುತ್ ಗ್ರೂಪ್ನ ಮಾಲೀಕರು. CR7 ಅಫಿಷಿಯಲ್ ಮುಖೇನ ನೇರ ಪ್ರಸಾರ ಯೂಟ್ಯೂಬ್ನಲ್ಲಿ GBA ಈಸ್ಟ್ ಪ್ರೀಮಿಯರ್ ಲೀಗ್ ವೀಕ್ಷಿಸಬಹುದಾಗಿದೆ. GBA ಈಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ನಾವು ಫೇಸ್ಬುಕ್ನ ಲೈಕ್ ಮಾಡಿ ನಮ್ಮದು ಫಾಲೋ ಮಾಡಿ ಅನ್ನೋಕ್ಕೆ ಕೇಳ್ಕೊಳ್ತಾ ಇದ್ದೇವೆ. ಈ ಕ್ರೀಡಾ ಟೂರ್ ಯಶಸ್ವಿಯಾಗಿ ಸಾಗಿ ಬರಲಿಕ್ಕೆ ಸಾಕಷ್ಟು ದಾನಿಗಳು ಸಹಕಾರ ನೀಡಿದ್ದಾರೆ. ಅದರಲ್ಲಿ ವಿನಾಯಕ ಜ್ಯುವೆಲರ್ಸ್ನ ಮತ್ತು ಸಿಲ್ಕ್ ಸ್ಯಾರಿ ಮಾಲೀಕರು, ಶಿವಾರಿ ಡೆವಲರ್ಸ್ ಅಂಡ್ ಮಾರ್ಕೆಟಿಂಗ್ ಮತ್ತು ಮ್ಯಾನ್ಸಲ್ ಪಬ್ಲಿಕ್ ಸ್ಕೂಲ್ನ ಈಟ್ ಆ್ಯಂಡ್ ಸ್ಕ್ರೀನಿಂಗ್ ಪಬ್ಲಿಕ್ ಸೀಟಿಂಗ್ ಅಕಾಡೆಮಿ, ಅಭ್ಯುತ್ ಗ್ರೂಪ್ನ ಮಾಲೀಕರು ಶ್ರೀಯುತ ಭರತ್ ಇವರೆಲ್ಲರಿಗೂ ಕೂಡ GBA ಪ್ರೀಮಿಯರ್ ಲೀಗ್ ಮತ್ತು ಸಮಸ್ತ KR ಪುರ ಮಹದೇವಪುರ ಕ್ಷೇತ್ರದ ಕ್ರೀಡಾಭಿಮಾನಿಗಳ ಮತ್ತು ಕ್ರೀಡಾಪಟುಗಳ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅಂತಿಮ 10 ಚೆಂಡುಗಳಲ್ಲಿ 15 ಓಟಗಳು ಬರಬೇಕಾಗಿದೆ. ಮಿಡ್ ಆಫ್ ಅಲ್ಲಿ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. 36ರ ಟಾರ್ಗೆಟ್ ಸಂಖ್ಯೆ CR7 ಅಫಿಷಿಯಲ್ B16 ಚೇಸ್ ಮಾಡ್ತಾ ಇದೆ. 14 ಓಟಗಳು 9 ಚೆಂಡುಗಳಲ್ಲಿ ಬರಬೇಕಾಗಿದೆ. 9ಕ್ಕೆ 14 ಓಟಗಳ ಅವಶ್ಯಕತೆ. ಅಲ್ಲಿ ಪಂದ್ಯಾಟದ ವೀಕ್ಷಣೆ ಇರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರಾಗಿರ್ಬೋದು, ಕ್ರೀಡಾಪಟುಗಳಾಗಿರೋ ಊಟವನ್ನು ಮಾಡದೇ ಇರುವಂಥವ್ರು ದಯಮಾಡಿ ನಮ್ಮ ಪ್ರಮುಖ ವೇದಿಕೆ ಮುಂಭಾಗದಲ್ಲಿ ಬಂದು ಊಟವನ್ನು ಪಡ್ಕೊಳ್ಳಿ ನನಗೆ ಕೇಳ್ಕೊಳ್ತಾ ಇದ್ದೇವೆ. ಅಂತಿಮ 8 ಎಸೆತ ಬಾಕಿ ಉಳಿತಾ ಇದೆ. 13 ಓಟಗಳು ಬರಬೇಕಾಗಿದೆ. ಇದಾದ ಬಳಿಕ ಕೊನೆಯ ಪಂದ್ಯವನ್ನು ಆಡುವಂತ ಎರಡೂ ತಂಡದ ಆಟಗಾರರು ಸಿದ್ಧತೆಯಲ್ಲಿರಬೇಕು. KTR 11 ಮತ್ತು ಟೀಮ್ MB ಕೊನೆಯ ಪಂದ್ಯವನ್ನು ಆಡುತ್ತಾರೆ. ಆ ಎರಡು ತಂಡದ ಆಟಗಾರರು ಸಿದ್ಧತೆಯಲ್ಲಿ ಇರಿ ಅನ್ನುವಂಥ ಸೂಚನೆ ಮೊದಲಾಗಿ ತಿಳಿಸ್ತಾ ಇತ್ತ. ಅತಿಕ್ರಮ ಓಟಗಳ ಸೇರ್ಪಡೆ ವೈಡ್ ಬಾಲ್ ಸೂಚನೆ ತೀರ್ಪು ರವಾನಿಸಿದ್ದಾರೆ.
ಅಂತಿಮ 8ಕ್ಕೆ 12 ಓಟಗಳ ಅವಶ್ಯಕತೆ. ಸುಲಭ ಲೆಕ್ಕಾಚಾರಗಳ ಪ್ರಕಾರ 2 ಸಿಕ್ಸರ್ ಅನ್ನು ದಾಖಲಿಸಬೇಕಾಗಿದೆ 8 ಚೆಂಡುಗಳಲ್ಲಿ. ಬೀಸಬಲ ಪ್ರಯತ್ನಗಳ ನಡುವೆ ಚೆಂಡು ಮತ್ತೆ ಹೊರ ತಿರುವನ್ನು ಕಾಣುತ್ತಾ ಇದೆ. ಮತ್ತೆ ವೈಡ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸಿದ್ರು. ಮತ್ತೆ ಹೆಚ್ಚುವರಿ ಓಟಗಳ ಸೇರ್ಪಡೆ 25 ಓಟವನ್ನು ತಲುಪ್ತಾ ಇದೆ. ಅಂತಿಮ 8ಕ್ಕೆ 11 ಓಟಗಳ ಅವಶ್ಯಕತೆ. ಈ ರೀತಿ ಹೆಚ್ಚುವರಿ ಓಟಗಳ ಲಾಭವನ್ನು ಹೊಂದಿದ CR7 ಅಫಿಷಿಯಲ್ B16 ಆಟಗಾರರು ಪಡ್ಕೊಳ್ತಾ ಇದ್ದಾರೆ. 11 ಓಟಗಳು 8 ಚೆಂಡುಗಳಲ್ಲಿ ಬರಬೇಕಾಗಿದೆ ಕೂಡ. ಜಬಾರ್ ಸ್ಟ್ರೈಕರ್ ಇದ್ದಾರೆ. ಮ್ಯಾನ್ ಸರಗದ 5ನೇ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ದಿದ್ದ ಲಾಂಗನಲ್ಲಿ ಸುಲಭ ಸಾಧದ ಕ್ಯಾಚ್ ಅನ್ನು ಪಡ್ಕೊಂಡ್ರು CR7 ಅಫಿಷಿಯಲ್ ಬ್ಯಾಕ್ಸ್ B16. ಈತ ಮತ್ತೊಂದು ವಿಕೆಟ್ಸ್ ಅನ್ನ ಜಬಾರ್ ರೂಪದಲ್ಲಿ ಕಳ್ಕೊಳ್ತಾ ಇದೆ. ಕೊನೆಯ 7 ಚೆಂಡುಗಳಲ್ಲಿ ಜಯಕ್ಕಾಗಿ 11 ಓಟಗಳು ಬರಬೇಕಾಗಿದೆ. SR ಭಾಗದಲ್ಲಿ ಹಿರಿಯ ಬೌಲರ್ ಮ್ಯಾನ್ ಯಶಸ್ಸನ್ನ ಕಂಡ್ರು. ಈತ ಮತ್ತೊರು ಆಟಗಾರನ ಸೇರ್ಪಡೆಯೂ ಕೂಡ. ಮತ್ತೆ ಅಂಕಣ ಒಳ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 7ಕ್ಕೆ 11 ಓಟಗಳು ಬರಬೇಕಾಗಿದೆ. ಅಂತಿಮ ಒಂದು ಎಸೆತ ಮ್ಯಾನ್ ಅದ್ಯಾವ ರೀತಿ ಮುಕ್ತಾಯ ಮಾಡಿ ಕೊಡ್ತಾರೆ ನೋಡಬೇಕಾಗಿದೆ. ನಗತವನ್ನ ಕಾಣ್ತಾ ಇರತಕ್ಕಂಥ ಚೆಂಡು ಬ್ಯಾಕ್ ಟು ಬೌಲರ್ಸ್ ಆಟಗಳ ನಡುವೆ ಓಟಗಳು ಬರ್ತಾ ಇಲ್ಲ. ಅಂತಿಮ ಮ್ಯಾನ್ ಇವಾಗ ಸುಂದರತೆಯ ಮುಕ್ತಾಯವನ್ನು ಮಾಡಿಕೊಟ್ರು. ಇಲ್ಲಿ 5 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಕೊನೆ 6ಕ್ಕೆ 11 ಓಟಗಳ ಅವಶ್ಯಕತೆ. 6 ಚೆಂಡುಗಳಲ್ಲಿ 11 ಓಟಗಳು ಬರಬೇಕಾಗಿದೆ. CR7 ಅಫಿಷಿಯಲ್ B16 ಪಂದ್ಯವನ್ನು ಜಯಿಸಬೇಕಾದ್ರೆ ಅದ್ಯಾವ ಎಸ್ಗಾರನಿತ ಇಲ್ಲಿ ಪರಿಚಯಿಸ್ತಾರೆ ನೋಡಬೇಕಾಗಿದೆ. ಬೆಳ್ತೂರು ಕುವೆಂಪು ವೈಚಾರಿಕತೆ ಪಂದ್ಯವನ್ನು ಆಡುತ್ತಾ ಇದೆ. ಅಲ್ಲಿ ಶುಭದಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು. ಇನ್ನು ಕೂಡ ದಿನದ ಅಂತಿಮ ಹಂತದಲ್ಲಿ 1 ಪಂದ್ಯ ಬಾಕಿ ಉಳಿತಾ ಇದೆ. ಹಾಗೆ ನಾಳೆಯ ಪಂದ್ಯಾಟಗಳು ಸರಿಯಾಗಿ 8 ಗಂಟೆಗೆ ಆರಂಭವನ್ನು ಕಾಣಲಿಕ್ಕಿದೆ. 6 ಎಸೆತಗಳಲ್ಲಿ 11 ಓಟಗಳು ಬರಬೇಕಾಗಿದೆ. SR ಭಾಗದಲ್ಲಿ ಮೆಂಡಿಸ್ ಅವರನ್ನು ಪರಿಚಯಿಸ್ತಾ ಇದೆ. ವೆರಸನ ಹೊಳತದಾಗ ಸಲಭದ ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಸುಲಭ ಸಾಧದ ಕ್ಯಾಚ್ ಎತ್ತಿತ ಇಲ್ಲಿ ಮತ್ತೆ ಪಡ್ಕೊಳ್ತಾ ಇದ್ದಾರೆ. 6 ಚೆಂಡುಗಳಲ್ಲಿ 11 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ CR7 ಅಫಿಷಿಯಲ್ B16 ಇವಾಗ ಇಲ್ಲಿ ಮತ್ತೊಂದು 10 ಕಳ್ಕೊಳ್ತಾ ಇದೆ. 5 ಎಸೆತಗಳು ಬಾಕಿ ಉಳಿತಾ ಇದೆ. 11 ಓಟಗಳು ಬರಬೇಕಾಗಿದೆ. 4 ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. 36ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇದ್ದಾರೆ ಕೂಡ. ಅದ್ಯಾವ ರೀತಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. 5ಕ್ಕೆ 11 ಓಟಗಳ ಅವಶ್ಯಕತೆ. ಅಂತಿಮ ಹಂತದಲ್ಲಿದ್ದ ಹೆಚ್ಚುವರಿ ಓಟಗಳ ಸೇರ್ಪಡೆ 4 ಓಟವನ್ನು ದಾಖಲಿಸಿದ್ರು. ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದ್ದ 4 ಎಸೆತಗಳು ಬಾಕಿ ಉಳಿತಾ ಇದೆ. 7 ಓಟಗಳು ಬರಬೇಕಾಗಿದೆ. 4ಕ್ಕೆ 7 ಓಟಗಳ ಅವಶ್ಯಕತೆ. ಒಂದು ಹಂತದಲ್ಲಿ ಕೈ ಜಾರಿ ಹೋಗ್ತಾ ಇರ್ತಕ್ಕಂಥ ಪಂದ್ಯ. ಈ ಬೌಂಡ್ರಿ ಒಂದು
ದಾಖಲಿಸುವ ಮುಖಾಂತರ ಯಶಸ್ಸನ್ನ ಕಾಣ್ಲಿಕ್ಕಿದ್ದಾರೆ. ಈ ಬೌಂಡ್ರಿ ಎದುರಾಳಿ ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೊಡ್ತಾ ಇದೆ. 4ಕ್ಕೆ 7 ಓಟದ ಅವಶ್ಯಕತೆ. 29 ಓಟವನ್ನು ತಲುಪ್ತಾ ಇದೆ. ಅದೇ ಯಾವ ರೀತಿ ಮೆಂಡಿಸ್ 4 ಕೆಲಸವನ್ನು ಮುಕ್ತಾಯ ಮಾಡಿಕೊಡ್ತಾರೆ ನೋಡಬೇಕಾಗಿದೆ. ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ರಿಟರ್ನ್ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇತ್ತ 10 ಕೂಡ ಆಘಾತವನ್ನು ಕಾಣ್ತಾ ಇದೆ. ಕಳೆದ ಚೆಂಡಿನ ಮಿಡ್ ವಿಕೆಟ್ ಅಲ್ಲಿ ಬೌಂಡ್ರಿಗೆ ಅವಕಾಶ ಮೆಂಡಿಸ್ ಮಾಡಿ ಕೊಟ್ಟರು ಕೂಡ ಆ ಬಳಿಕದ ಎಸೆತ ಇವಾಗ ಮೆಂಡಿಸ್ ಯಶಸ್ಸನ್ನು ಕಂಡ್ರು. ಇಲ್ಲಿ 10 ಕೂಡ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆ ಶ್ರೀನಿವಾಸ್ ಸಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ 3ಕ್ಕೆ 7 ಓಟಗಳ ಅವಶ್ಯಕತೆ. 3 ಚೆಂಡುಗಳಲ್ಲಿ 7 ಓಟವನ್ನು ದಾಖಲಿಸಬೇಕಾಗಿರುವಂತಹ ಒತ್ತಡದ ಪರಿಸ್ಥಿತಿಯನ್ನು ಕಾಣ್ತಾ ಇದೆ. ಇದಾದ ಬಳಿಕ ಮುಂದಿನ ಪಂದ್ಯವನ್ನು ಆಡುವಂತಹ 2 ತಂಡಗಳ ಆಟಗಾರರು ಸಿದ್ಧತೆಯಲ್ಲಿರಬೇಕು. KTR 11 ಮತ್ತು ಟೀಮ್ MB ಅಂತಿಮ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಆ ಪಂದ್ಯ ಮುಕ್ತಾಯದ ಬಳಿಕ ಮೊದಲ ದಿನದ ಪಂದ್ಯಗಳೆಲ್ಲವೂ ಮುಕ್ತಾಯವನ್ನು ಕಾಣಲಿಕ್ಕಿದೆ. ನಾಳೆ ಬೆಳಿಗ್ಗೆ ಸರಿಯಾಗಿ 8 ಗಂಟೆಗೆ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ ಕೂಡ. 3ಕ್ಕೆ 7 ಕವರ್ಸ್ ಭಾಗದಲ್ಲಿ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. 1 ಓಟಗಳ ಸೇರ್ಪಡೆ. ಸ್ಟ್ರೈಕರ್ ರೊಟೇಟ್ ಆಗ್ತಾ ಇದೆ. 2 ಎಸೆತಗಳು ಬಾಕಿ ಉಳಿತಾ ಇದೆ. 6 ಓಟಗಳು ಬರಬೇಕಾಗಿದೆ. 1 ಸಿಕ್ಸರ್ ದಾಖಲಿಸಬೇಕಾಗಿದೆ ಜಯಕ್ಕಾಗಿ. 2ಕ್ಕೆ 6 2ಕ್ಕೆ 6 ತಡ ಮತ್ತೆ 30 ಪಂದ್ಯ ಜಯಕ್ಕಾಗಿ 1 ಸಿಕ್ಸರ್ ಬರಲೇಬೇಕಾಗಿದೆ. ಮೆಂಡಿಸ್ 5ನೇ ಚೆಂಡು ಡೀಪ್ ಹಿಡಿದು ಬಾದ್ರ ಓಟಗಳ ಸೇರ್ಪಡೆ. 2ನೇ ಓಟದ ಆಕಾಶದ ಲೆಕ್ಕಾಚಾರ ಸಾಗಿತು. ನಡುವೈತ ಮೆಂಡಿಸ್ ಬಹಳಷ್ಟು ಶತರಕ್ಷಣೆ ಮಾಡ್ತಿದ್ದ ನಿರ್ಣಾಯಕರು ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಬರಬೇಕಾಗಿದೆ. ಅಲ್ಲಿ ಊಟವನ್ನು ಮಾಡದೇ ಇರತಕ್ಕಂಥ ಆಟಗಾರರಾಗಿರ್ಬೋದು, ಕ್ರೀಡಾ ಪ್ರೇಕ್ಷಕರಾಗಿರ್ಬೋದು, ದಯಮಾಡಿ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಬಂದು ಊಟವನ್ನ ಪಡ್ಕೊಳ್ಳಿ ಅನ್ನೋದಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿ ಮದಿ ಔಟ್ ಅನ್ನುವಂಥ ಸೂಚನೆ ಬರ್ತಾ ಇದೆ. ಈತ 10ನೇ ಆಘಾತವನ್ನು ಕಾಣ್ತಾ ಇದೆ. ಸತೀಶ್ ಗುಡ್ಡು ಹೊಸ ಆಟಗಾರನ ಸೇರ್ಪಡೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. 5 ಓಟಗಳು ಬರಬೇಕಾಗಿದೆ. 1ಕ್ಕೆ 5 ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ 2 ತರದ ಆಟಗಾರ ಸಿದ್ಧತೆಯಲ್ಲಿರಿ. ಟೀಮ್ MB ಮತ್ತು KTR 11 ಪಂದ್ಯಾಟವನ್ನು ಆಡ್ಲಿಕ್ಕಿದ್ದೀರಿ. ಮೆಂಡಿಸ್ ಅದೇ ಯಾವ ರೀತಿ ಕೊನೆಯ ಎಸೆತವನ್ನು ಮುಕ್ತಾಯವನ್ನು ಮಾಡಿ ಕೊಡ್ತಾರೆ ನೋಡಬೇಕಾಗಿದೆ. 1ಕ್ಕೆ 5 ಅಂತಿಮ ಚೆಂಡು. ಬೇಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ಧರ್ಮಲಕ್ಕಿಂತ ಬೆಳತೂರು ಕುವೆಂಪು ವೈಚಾರಿಕತೆ ಚಂದನ್ ಸರ್ ಅವರ ಮಾಲೀಕತ್ವದ ತಂಡ ಇದ್ದ ಪಂದ್ಯವನ್ನು ಜಯಿಸ್ತಾ ಇದೆ. ತಂಡಕ್ಕೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈಗಾಗಲೇ ಮುಕ್ತಾಯ ಕಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರರು ಬೆಳತೂರು ಕುವೆಂಪು ವೈಚಾರಿಕತೆಯ ಪರವಾಗಿ ಬಹಳಷ್ಟು ಉತ್ತಮವಾದ ಆಟವನ್ನು ಆಡಿರ್ತಕ್ಕಂಥ ಶ್ರೀಯುತ ರಘುರವರು ಬರಬೇಕು. ಈ ಒಂದು ನಮ್ಮ ಪ್ರಮುಖ ವೇದಿಕೆಯಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಳ್ಳೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದು ಪಂದ್ಯ ಬದಲಾವಣೆ ವಿದ್ಯಮಾನದಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಫಾರೂಕ್ ಪಾಷಾ ಹಾರೋಳಿ ಕನಕಪುರ ಇವರನ್ನ ಬರಮಾಡಿಕೊಳ್ತಾ ಇದ್ದೇವೆ.
ಅದೇ ರೀತಿ ಈ ಕ್ರೀಡಾ ಟೂರ್ನಿಯ ಪ್ರತಿಯೊಂದು ಪಂದ್ಯಾಕೂಟಕ್ಕೂ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ನೀಡ್ತಾ ಇರತಕ್ಕಂಥ ದಾನಿಗಳು ಅಭ್ಯುತ್ ಗ್ರೂಪ್ನ ಮಾಲೀಕರು ಆಗಿರುವಂಥ ಶ್ರೀಯುತ ಭರತ್ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಪ್ರಸ್ತುತ ಈಗ ಮೇಡಳ್ಳಿ ರಾಕಿರವರು ತಮ್ಮ ಅಮೃತ ಸಂಖ್ಯಾನವಾಗಿ ಬ್ಯಾಟ್ ಅನ್ನು ನೀಡಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡ್ಕೊಳ್ಳುವ ಆಟಗಾರನಿಗೆ ಗೌರವಿಸ್ತಾ ಇದ್ದಾರೆ. ಶ್ರೀಯುತ ಮೇಡಳ್ಳಿಯ ರಾಕಿರವರಿಗೆ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ವಿಶೇಷವಾಗಿ ಈ ಕ್ರೀಡಾ ಟೂರ್ನಿಯ ಉದ್ದಕ್ಕೂ ಪ್ರತಿ ಮ್ಯಾಚ್ಗೂ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆಯುವ ಆಟಗಾರನಿಗೆ ಅಭ್ಯುತ್ ಗ್ರೂಪ್ನ ಮಾಲೀಕರು ಆಗಿರುವಂಥ ಶ್ರೀಯುತ ಭರತ್ ರವರು ಬ್ಯಾಟ್ ಅನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅವರಿಗೆ GBI ಪ್ರೀಮಿಯರ್ ಲೀಗ್ ವತಿಯಿಂದ ಹಾಗೂ KR ಪುರ ಹಾಗೂ ಮಾದೇಪುರ ಕ್ಷೇತ್ರದ ಸಮಸ್ತ ಕ್ರೀಡಾಭಿಮಾನಿಗಳ ಹಾಗೂ ಕ್ರೀಡಾಪಟುಗಳ ಪರವಾಗಿ ಅನಂತ ತುಂಬು ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಇದೀಗ ತಾನೇ ಮುಕ್ತಾಯಗೊಂಡಿರ್ತಕ್ಕಂಥ ಪಂದ್ಯಾಕೂಟದಲ್ಲಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ರಘು ವಿಠಲ್ ರವರ ಪಾಲಾಗ್ತಾ ಇದೆ. ಪ್ರಸ್ತುತ ರಘು ವಿಠಲ್ ಮೇಡಳ್ಳಿ ರಾಖಿ ಮುಖ್ಯವಾಗಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಅಭ್ಯುತ್ ಗ್ರೂಪ್ನ ಮಾಲೀಕರು ಶ್ರೀಯುತ ಭರತ್ ನೀಡಿ ಗೌರವಿಸ್ತಾ ಇದ್ದಾರೆ. ಈ ಒಂದು ಎಲ್ಲ ಕ್ರೀಡಾ ಟೂರ್ನಿಯ ಪಂದ್ಯಾಕೂಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗಾಗಿ ಬ್ಯಾಟ್ ಅನ್ನು ನೀಡಿ ಗೌರವಿಸ್ತಾ ಇರುವಂತಹ ದಾನಿಗಳು ಅಭ್ಯುತ್ ಗ್ರೂಪ್ನ ಮಾಲೀಕರು ಶ್ರೀಯುತ ಭರತ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ CR7 ಅಫಿಷಿಯಲ್ ಮುಖ್ಯವಾಗಿ ನೇರ ಪ್ರಸಾರವನ್ನ ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಅಸ್ಗರ್ ಆಸಿಫ್ ಮಾಲೀಕತ್ವದ ಹಾಗೂ ದೂರದ ಮುಂಬೈ ಪರಿಸರದ ಮುಖ್ಯ ಟೆಕ್ನಿಷಿಯನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಲಿರವರ ಒಂದು ಮುಂದಾಳತ್ವದಲ್ಲಿ CR7 ಅಫಿಷಿಯಲ್ ನೇರ ಪ್ರಸಾರ ಬಿತ್ತರಿಸ್ತಾ ಇದೆ. ಆ ಒಂದು ಸಂಸ್ಥೆಗೆ ನಾವು ಮೊದಲಾಗಿ ಅಭಿನಂದಿಸ್ತಾ ಇದ್ದೇವೆ ಕೂಡ. ಜೊತೆಯಲ್ಲಿ GBI ಸೋಷಿಯಲ್ ಆರ್ಗನೈಸೇಷನ್ನ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಈ ಕ್ರೀಡಾ ಟೂರ್ನಿಯ ಯಶಸ್ವಿಯಾಗಿ ಸಾಗಿ ಬರಲಿಕ್ಕೆ ಸಾಕಷ್ಟು ದಾನಿಗಳು ಸಹಕಾರವನ್ನು ನೀಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ವಿನಾಯಕ ಜ್ಯುವೆಲರಿ ಮತ್ತು ಸಿಲ್ಕ್ ಸ್ಯಾರಿ ಮಾಲೀಕರು, ಶ್ರೀವಾರಿ ಡೆವಲಪರ್ಸ್ ಅಂಡ್ ಮಾರ್ಕೆಟಿಂಗ್, ಮಾನ್ಸೂನ್ ಪಬ್ಲಿಕ್ ಸ್ಕೂಲ್, ಹಾರ್ಟ್ ಆಫ್ ಸ್ಪೀಕಿಂಗ್ ಪಬ್ಲಿಕ್ ಸ್ಪೀಕಿಂಗ್ ಅಕಾಡೆಮಿ, ಅಭ್ಯುತ್ ಗ್ರೂಪ್ನ ಮಾಲೀಕರು ಶ್ರೀಯುತ ಭರತ್ ಇವರೆಲ್ಲರೂ ಕೂಡ